ಫಸ್ಟ್ ಸರ್ಕಲ್ ಒಂದು ಕಾನ್ಸೆಪ್ಟೇ ಒಂದು ವಿಸ್ಮಯವಾಗಿರ್ತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ. ಅದರ ಜೊತೆಯಲ್ಲಿ ಜಯರಾಮ್ ರಾಯ್ಪುರ್ ಅವರ ವ್ಯಕ್ತಿತ್ವವು ಕೂಡ ಅಷ್ಟೇ ವಿಸ್ಮಯಕಾರಿಯಾಗಿರ್ತಕ್ಕಂಥದ್ದು. ಒಂದೇ ರೀತಿಯಲ್ಲಿ ಹೋಗ್ತಾ ಇದ್ದಂಥ ಸಮುದಾಯದ ಸಾಕಷ್ಟು ವಿಚಾರಧಾರೆಗಳಿಗೆ, ಸಾಕಷ್ಟು ಕ್ರಿಯೆಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ರೂಪನ್ನು, ಚಾಲನೆಯನ್ನು ಕೊಟ್ಟಂತಹದ್ದು ನಮ್ಮ ಫಸ್ಟ್ ಸರ್ಕಲ್. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ಒಮ್ಮೆ ಕೇಳಿದೆ ಜಯರಾಮ್ ರಾಯ್ಪುರ್ ಅವರಿಗೆ, ಫಸ್ಟ್ ಸರ್ಕಲ್ ಯಾತಕ್ಕೆ? ಫಸ್ಟ್ ಓಕೆ, ಇಟ್ ಕುಡ್ ಹ್ಯಾವ್ ಬೀನ್ ಎ ಲೀನಿಯರ್, ವೈ ಹ್ಯಾವ್ ಮೇಡ್ ಇಟ್ ಆಸ್ ಎ ಸರ್ಕಲ್ ಅಂತ ಕೇಳಿದೆ. ಅಲ್ಲಿ ನಮ್ಮಲ್ಲಿ ಏನಾಗೋಗ್ಬಿಟ್ಟಿದೆ, ಬೆನಿಫಿಟ್ ತೊಗೊಂಡವರು ಲೀನಿಯರ್ ಆಗಿದ್ದದ್ದು ಆದರೆ ತೊಗೊಂಡು ಮುಂದಕ್ಕಾಗಿ ಹೊರಟೋಗ್ತಾರೆ ಸರಳ ರೇಖೆಯಲ್ಲಿ. ನೋ ಒನ್ ವಿಲ್ ಕಮ್ ಬ್ಯಾಕ್ ಅಗೈನ್ ಥ್ರೂ ಫಸ್ಟ್ ಸರ್ಕಲ್. ಈ ಫಸ್ಟ್ ಸರ್ಕಲ್ಲಿನ ಮುಖಾಂತರ, ಸರ್ಕಲ್ ಹೇಗಿದೆ ನೋಡಿ, 0 ಇಂದ ಸ್ಟಾರ್ಟ್ ಆದರೆ 360 ಡಿಗ್ರಿ ಈಸ್ ಗೋಯಿಂಗ್ ಟು ಎಂಡ್ ಅಪ್ ವಿತ್ ದ 0 ಆ್ಯಂಡ್ 360. ಯಾರ್ಯಾರು ಬೆನಿಫಿಟ್ನ ತೆಗೆದುಕೊಳ್ತಾರೋ ಅದು ಐಡಿಯಾಸ್ ಇರ್ಬೋದು, ಬೇರೆ ರೀತಿಯಲ್ಲಿರ್ಬೋದು. ಅಗೈನ್ ದಟ್ ಶುಡ್ ಬಿ ಸರ್ಕ್ಯುಲೇಟೆಡ್ ವಿದಿನ್ ದ ಕಮ್ಯುನಿಟಿ ಫಾರ್ ದ ಎಲಿವೇಶನ್ ಆಫ್ ದ ಕಮ್ಯುನಿಟಿ. ಅದಕ್ಕೋಸ್ಕರ ಸರ್ಕಲ್ ಅಂತ ಒಂದು ಹೆಸರನ್ನ ಇಟ್ಟು, ಈ ಸರ್ಕಲ್ಲಿನಲ್ಲಿ ನಾವು ಒಂದಾದದ್ದೇ ಆದರೆ ದೇಶದ ಪ್ರಗತಿಗೆ, ಸಮುದಾಯದ ಪ್ರಗತಿಯ ಮುಖಾಂತರ ಕೈ ಜೋಡಿಸ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಇದನ್ನು ಹೆಸರನ್ನ ಇಟ್ವಿ ಅಂತಕ್ಕಂಥ ಒಂದು ಭಾವನೆಯನ್ನು ಅವರು ವ್ಯಕ್ತ ಮಾಡಿದರು. ಈ ಸಂದರ್ಭದಲ್ಲಿ ಮಾತುಗಳು ಬೇಡ ಜಾಸ್ತಿ. ನಾವು ಇರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಬೇಕಾಗಿದೆ. ಒಂದು ಮಾತು ನೀವು ಕೇಳಿದಿರಿ, ಐಡಿಯಾಸ್ ವಿಲ್ ರೂಲ್ ದ ವರ್ಲ್ಡ್ ಅಂತ ಕೇಳಿದಿರಿ. ಯಾವ ರೀತಿ ಸೀಡ್ ಈಸ್ ಗೋಯಿಂಗ್ ಟು ಮೇಕ್ ದ ಟ್ರೀ, ಒಂದು ಬೀಜ ಒಂದು ಹೆಮ್ಮರವನ್ನು ಮಾಡೋ ರೀತಿಯಲ್ಲಿ ಐಡಿಯಾ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯ, ಒಂದು ವ್ಯವಸ್ಥೆ, ಒಂದು ದೇಶವನ್ನು ಆಳ್ತಕ್ಕಂತಹದ್ದು. ಸೀಡಾಗೆ ಉಳಿದ್ರೆ ಐಡಿಯಾಗೆ ಉಳಿದದ್ದೇ ಆದರೆ, ಇಫ್ ಸೀಡ್ ಈಸ್ ನಾಟ್ ಸೋನ್, ಐಡಿಯಾ ಈಸ್ ನಾಟ್ ಗೋಯಿಂಗ್ ಟು ಬಿ ಇಂಪ್ಲಿಮೆಂಟೆಡ್. ನೋ ಐಡಿಯಾ ಈಸ್ ಗೋಯಿಂಗ್ ಟು ವಾಟ್ಸ್ ಎವರ್ ಮೇ ಬಿ ದ ಸಬ್ಲಿಮಿಟಿ ಆಫ್ ದ ಐಡಿಯಾ, ಅಂತಹ ಒಂದು ಐಡಿಯಾ ಉಪಯೋಗಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಜಯರಾಮ್ ರಾಯ್ಪುರ್ ಅವರು ಮತ್ತು ಅವರ ಸಹವರ್ತಿಗಳು ಸೇರಿ ಫಸ್ಟ್ ಸರ್ಕಲನ್ನು ಒಂದು ಐಡಿಯಾವಾಗಿಯೇ ಉಳಿಸ್ಕೊಳ್ಳೋದಲ್ಲೇ ಅದೊಂದು ಕ್ರಿಯಾಶೀಲವಾಗಿರ್ತಕ್ಕಂಥ ವ್ಯವಸ್ಥೆಯನ್ನಾಗಿ ರೂಪಿಸಿದ್ರಿಂದ ಕೇವಲ 3 ವರ್ಷದಲ್ಲಿ ಇಂತಹದೊಂದು ವಿಶೇಷವಾಗಿರ್ತಕ್ಕಂಥ, ಶಿವರಾಮೇಗೌಡ್ರೆ ಮಾತನಾಡ್ತಾ ಇದ್ದೀನಿ, ಇಂತಹದೊಂದು ಸ್ಥಿತಿ ಬರಲಿಕ್ಕೆ ಸಾಧ್ಯ ಇದೆ. ಸ್ವಲ್ಪ ಹಾಗೇನೋ ಒಂದು ಸಿಂಹಾವಲೋಕನವನ್ನು ಮಾಡಿ, ಜಗತ್ತಿನ ಇತಿಹಾಸದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ದೇಶಗಳು ಮೇಲೆ ಕೆಳಗಡೆ ಪಲಟ ಆಗಲಿಕ್ಕೆ ಪ್ರಾರಂಭ ಆಯಿತು. ಮೊದಲನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು 17ನೇ ಶತಮಾನದ ಸಂದರ್ಭದಲ್ಲಿ ವಿತ್ ಸ್ಟೀಮ್ ಎಂಜಿನ್, ಹೌದಾ? ಆ ಸಂದರ್ಭಕ್ಕೆ ಯಾರ್ಯಾರು ತಮ್ಮನ್ನು ಒಗ್ಗಿಸಿಕೊಂಡ್ರೋ, ಅಡಾಪ್ಟ್ ಮಾಡಿಕೊಂಡ್ರೋ, ಆ ಒಂದು ಹಂತದಲ್ಲಿ ದೇಶಗಳ ಅಸ್ತಿತ್ವದ ಪ್ರಶ್ನೆಗಳು, ಹೆಗ್ಗಳಿಕೆ ಪ್ರಶ್ನೆಗಳು, ಪ್ರೌಡ್ ಪ್ರಿವಿಲೇಜ್ ಅಂತೀವಲ್ಲ, ಅವೆಲ್ಲವೂ ಕೂಡ ಏರುಪೇರಾಗ್ತವೆ. 2ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಎಲೆಕ್ಟ್ರಿಸಿಟಿಯಿಂದ ಪ್ರಾರಂಭ ಆಯಿತು. 3ನೆಯ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಡಿಜಿಟಲ್ ಏರಾದಿಂದ ಪ್ರಾರಂಭ ಆಯಿತು. ಈಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮಷಿನ್ ಲರ್ನಿಂಗ್ ಇವೆಲ್ಲ ಏನೆಲ್ಲ ಮಾತನಾಡ್ತೇವೆ, ಇಂತಹದೊಂದು ರೆವಲ್ಯೂಷನ್ ಕಾಲದಲ್ಲಿ ಬದುಕಿರಬೇಕಾದ್ರೆ ತಲೆತಲಾಂತರದಿಂದ ಬಂದಿರತಕ್ಕಂಥ ನಮ್ಮ ಉದ್ಯೋಗಗಳನ್ನು, ನಮ್ಮ ಉದ್ಯಮಗಳನ್ನು ನಾವು ಅದೇ ರೀತಿಯಲ್ಲಿ ಇಟ್ಕೊಂಡದ್ದೇ ಆದರೆ ವಿ ಆರ್ ಗೋಯಿಂಗ್ ಟು ಬಿ ಔಟ್ಡೇಟೆಡ್, ವಿ ಆರ್ ಗೋಯಿಂಗ್ ಟು ಬಿ ಅಬ್ಸಿಲಿಟೆಡ್. ಎಲ್ಲ ಕಳೆದೋಗ್ಬಿಡ್ತವೆ, ಎಕ್ಸ್ಟಿಂಗ್ವಿಷ್ ಆಗೋಗ್ತವೆ. ಇಂತಹದೊಂದನ್ನು ತಿಳ್ಕೊಂಡು ಜಗತ್ತಿನ ಜ್ಞಾನವನ್ನು ಗಳಿಸಿರ್ತಕ್ಕಂಥ ಇಂತಹ ನಮ್ಮ ಹುಡುಗರುಗಳು ಮುಂದೆ ಬಂದು ನಮ್ಮ ಜನಗಳನ್ನು ಶಕ್ತಿವಂತರನ್ನಾಗಿ ನಾವು ಮಾಡ್ದಲೇ ಹೋದದ್ದಿರ. ಅಶ್ವಥ್ ನಾರಾಯಣ್ ಮಾತನಾಡಬೇಕಾದ್ರೆ ಕೊನೆಯಲ್ಲಿ ಒಂದು ಮಾತನ್ನು ಹೇಳಿ ನಿಲ್ಲಿಸಿದರು. ಇಷ್ಟು ವರ್ಷಗಳ ಕಾಲ, ಶತಮಾನಗಳ ಕಾಲ ನಾವು ಅನ್ನದಾತರಾಗಿದ್ವಿ, ಅನ್ನದಾತರಾಗಿ ಮುಂದುವರಣೆ ಚಿಂತೆ ಇಲ್ಲ. ಆದರೆ ಇನ್ನೊಂದು ಹಾಗೆ ಬದಲಾಗಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ನಾವು ಇನ್ನು ಮೇಲೆ ಉದ್ಯೋಗದಾತರು ಕೂಡ ಆಗದಲೇ ಹೋದದ್ದೇ ಆದರೆ ಉಪಯೋಗ ಆಗೋದಿಲ್ಲ. ಹೌದು, ಅನ್ನದಾತರಾಗಿದ್ದ ಕಾಲದಲ್ಲಿಯೂ ಕೂಡ ಕೇವಲ ಅನ್ನವನ್ನು ಅಷ್ಟೇ ಕೊಟ್ಟದ್ದಲ್ಲ, ಒಕ್ಕಲಿಗ ತನ್ನ ಸಮುದಾಯದ ಸುತ್ತ, ತನ್ನ ವೃತ್ತಿಯ ಸುತ್ತ ಸುಮಾರು 24 ವಿವಿಧ ಉದ್ಯಮಗಳಿಗೆ ಅವಕಾಶನ ಅವಾಗಲೂ ಕೂಡ ಕೊಟ್ಟಿದ್ವಿ. ಯಾವ ರೀತಿ ಅಂತ ನಿಮಗೆ ಗೊತ್ತಿರ್ತಕ್ಕಂಥದ್ದು, ಒಬ್ಬ ಹಳ್ಳಿಯಲ್ಲಿರ್ತಕ್ಕಂಥ ಒಕ್ಕಲಿಗನ ಸುತ್ತ ತನ್ನ ಬದುಕನ್ನು ಕಟ್ಟಿಕೊಂಡಿದ್ದಂಥ ಅದೆಷ್ಟು ಉದ್ಯಮಗಳು ಕೆಲಸವನ್ನು ಮಾಡ್ತಾ ಇದ್ವು. ಆದರೆ ಆ ರೀತಿಯ ಉದ್ಯಮಗಳು ಈ ಕಾಲಕ್ಕೆ ಬದಲಾಗಿರ್ತಕ್ಕಂಥ 4ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕಾಲಕ್ಕೆ, ಡಿಜಿಟಲ್ ವರ್ಲ್ಡ್ ಕಾಲದಲ್ಲಿ ಯಾವ ರೀತಿ ಬದಲಾಗಬೇಕು ಅಂತಕ್ಕಂತಹದನ್ನು ತಿಳಿಸ್ಲಿಕ್ಕೋಸ್ಕರ ಕಟ್ಟಿಕೊಂಡಂಥ ಒಂದು ಸಂಸ್ಥೆ ನಮ್ಮ ಫಸ್ಟ್ ಸರ್ಕಲ್ ಅಸ್ತಿತ್ವಕ್ಕೆ ಬಂದಿದೆ. ಇದರ ಮುಖಾಂತರ
ನಮ್ಮವರ ಅಭಿವೃದ್ಧಿಯನ್ನು ಮಾಡೋದ್ರ ಜೊತೆಯಲ್ಲಿ ನಾಡಿನ ಸೇವೆಯನ್ನು ಕೂಡ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಇಂತಹದ್ದೊಂದನ್ನು ನಾವೆಲ್ಲರೂ ಕೂಡ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷವಾಗಿರ್ತಕ್ಕಂಥ ಒಂದು ವಿಚಾರ. ಈ ಸಂದರ್ಭದಲ್ಲಿ ಜಯರಾಮ್ ರಾಯ್ಪುರ್ ಅವರು ಮಾತನಾಡ್ತಾ ಒಂದು ಮಾತನ್ನು ಹೇಳಿದರು, ಇದು ಕೇವಲ ಉದ್ಯಮಿಗಳನ್ನ ಬೆಳೆಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ತಲೆತಲಾಂತರದಿಂದ ಅಲ್ಲೊಬ್ಬರು ಇಲ್ಲೊಬ್ಬರು ಉದ್ಯಮಗಳನ್ನು ಆಂಟ್ರಪ್ರಿನರ್ಶಿಪ್ ಆಗಿ ಬೆಳೆಸ್ಕೊಂಡು ಬಂದಿರತಕ್ಕಂಥವರನ್ನು ಮುಂದೆ ಅದು ಸಕ್ಸೆಷನ್ ಪ್ಲ್ಯಾನನ್ನು ಕೂಡ ಟ್ರೈನಿಂಗ್ನು ಕೂಡ ಕೊಡ್ತಕ್ಕಂತಹದ್ದು. ಎಷ್ಟೋ ಜನ ನಮ್ಮವರನ್ನು ನಾವು ನೋಡಿದ್ದೇವೆ, ಉದ್ಯಮಗಳನ್ನು ಕಟ್ಟಿಕೊಂಡಿದ್ರು, ಫ್ಯಾಕ್ಟ್ರಿಗಳನ್ನ ನಡೆಸ್ತಾ ಇದ್ರು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳನ್ನ ಬೆಳೆಸ್ಕೊಂಡಿದ್ರು. ಆದರೆ ಅಪ್ಪನ ಕಾಲ ತಾತನ ಕಾಲದ ಉದ್ಯಮವನ್ನು ನಂತರದ ತಲೆಗೆ ಸಕ್ಸೆಷನ್ ಪ್ಲ್ಯಾನನ್ನು ಮಾಡ್ದಲಿದ್ದದಕ್ಕೋಸ್ಕರ ನಮ್ಮ ಕಣ್ಣು ಮುಂದೆ ಅದೆಷ್ಟೋ ಉದ್ಯಮಿಗಳು ಹಳೆದು ಹೋಗಿದ್ದಾರೆ. ಅದಕ್ಕೆ ಅಂತಹವರ ಮನೆಗಳಿಗೆ ಹೋಗಿ ನೀವು ಮಾಡ್ತಾ ಇರ್ತಕ್ಕಂಥ ಇವತ್ತಿನ ಎಕ್ಸ್ ಅಮೌಂಟ್ ಆಫ್ ಎನರ್ಜಿ ಏನಿದೆಯಲ್ಲ, ಉದ್ಯಮ ಏನಿದೆಯಲ್ಲ, ಇದು ಎಕ್ಸ್ಕ್ವೇರ್ ಆಗ್ತಕ್ಕಂಥದ್ದು ಹೇಗೆ ಅಂತಕ್ಕಂಥ ತಿಳಿಸ್ಬೇಕಾದ್ರೆ ನಮ್ಮ ಫಸ್ಟ್ ಸರ್ಕಲ್ ಆ ಜ್ಞಾನವನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದನ್ನು ಹೇಳಿದರು. ಅದನ್ನು ಖಂಡಿತ ಒಪ್ಪಿಕೊಂಡು ನಮ್ಮ ಮುಂದಿನ ತಲೆಮಾರುಗಳಿಗೆ ಈಗಿರ್ತಕ್ಕಂಥ ಉದ್ಯಮಗಳನ್ನು ನಂತರದ ಸ್ಟೇಜ್ಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಹೇಗೆ, ಮತ್ತು ಉದ್ಯಮ ಕ್ಷೇತ್ರದಲ್ಲಿ ಇಲ್ಲದೇ ಇರತಕ್ಕಂಥವ್ರನ್ನ ಉದ್ಯಮ ಕ್ಷೇತ್ರಕ್ಕೆ ತರ್ತಕ್ಕಂತಹದ್ದು ಹೇಗೆ, ಹಲವಾರು ಯೋಜನೆಗಳನ್ನ ರೂಪಿಸಿಕೊಂಡು ಅಸ್ತಿತ್ವಕ್ಕೆ ಬಂದಂಥ ನಮ್ಮ ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ 3ನೇ ಆವೃತ್ತಿ ಇವತ್ತು ಉದ್ಘಾಟನೆ ಆಗಿದೆ. ಮತ್ತು ನಾಳೆ ಸಂಜೆ ಸತ್ಸಂಗದ ಕಾರ್ಯಕ್ರಮಕ್ಕೆ ಬಂದು ನಿಮ್ಮೆಲ್ಲರನ್ನು ಕೂಡ ಸುಮಾರು 1-2 ಗಂಟೆಗಳ ಕಾಲ ನಿಮ್ಮ ಜೊತೆ ಇರತಕ್ಕಂಥ ಅವಶ್ಯಕತೆ ಮತ್ತು ಅವಕಾಶ ಎರಡೂ ಇರೋದರಿಂದ ಆ ಸಂದರ್ಭದಲ್ಲಿ ಹೆಚ್ಚು ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಪ್ರಾರಂಭವಾಗಿರ್ತಕ್ಕಂಥ ನಮ್ಮ 3ನೇ ಆವೃತ್ತಿಯ ಉದ್ಯಮಿ ಸರ್ಕಲ್ ಚೆನ್ನಾಗಿ ಯಶಸ್ವಿಯಾಗಿ ಆಗಲಿ, ಆ ನಾಳಿನ ದಿನ ಬಂದು ನಿಮ್ಮೆಲ್ಲರೂ ಕೂಡ ನೋಡ್ತಕ್ಕಂಥ ಅವಕಾಶನ ಪಡ್ಕೊಳ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್.